ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನಾನು ತಮ್ನೈಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಸಮ್ಮರಲ್ಲಿ ಮಕ್ಕಳ ಸ್ಕಿನ್ ಕೇರ್ನ ಯಾವ ರೀತಿ ನಾವು ಕೇರ್ ಮಾಡಬೇಕಾಗತ್ತೆ, ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಮ್ಮರಲ್ಲಿ ಮಕ್ಕಳ ಸ್ಕಿನ್ನ ಕಾಪಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ ಈ ಸಮ್ಮರಲ್ಲಿ ಮಕ್ಕಳಿಗೆ ಡಿಹೈಡ್ರೇಷನ್ ಅನ್ನೋದು ಸುಮಾರು ಮಕ್ಕಳಲ್ಲಿ ಆಗುವಂಥದ್ದು. ಅದ್ರ ಜೊತೆಗೆ ಸ್ಕಿನ್ನಲ್ಲಿ ಪೀಲ್ ಆಗುವಂಥದ್ದು ಅಥವಾ ವೈಟ್ ಪ್ಯಾಚಸ್ ಬರುವಂಥದ್ದು. ಡಿಹೈಡ್ರೇಷನ್ ಆಗೋದ್ರಿಂದ ವೈಟ್ ಪ್ಯಾಚಸ್ ಅನ್ನೋದು ಮಕ್ಕಳಲ್ಲಿ ಜಾಸ್ತಿ ಸಮ್ಮರಲ್ಲಿ ಕಂಡುಬರುತ್ತೆ. ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಮಕ್ಕಳನ್ನ ನಾವು ಕಾಪಾಡಬೇಕು ಅಂದರೆ ಕೆಲವೊಂದು ಪ್ರಿಕಾಷನ್ಸ್ಗಳನ್ನ ತಗೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ಮಕ್ಕಳಿಂದ ದೂರ ಮಾಡ್ಬೋದು. ಸೊ ಅದರಲ್ಲಿ ನಾನು ಫಸ್ಟ್ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ರೆಗ್ಯುಲರ್ ಆಗಿ ಆಯಿಲ್ ಮಸಾಜ್ ಮಾಡುವಂಥದ್ದು. ನಿಮ್ಮ ಮಗುವಿನ ಸ್ಕಿನ್ನಿಗೆ ಯಾವ ರೀತಿ ಆಯಿಲ್ ಸೂಟ್ ಆಗುತ್ತೆ ಆ ರೀತಿ ಆಯಿಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ಆಯಿಲು ಕೂಡ ಮಗುವಿನ ಸ್ಕಿನ್ನಿಗೆ ಸೂಟ್ ಆಗ್ತಿಲ್ಲ ಅಂದಾಗ ನೀವು ಪ್ಯೂರ್ ಕೊಕೊನೆಟ್ ಆಯಿಲ್ನ ಕೂಡ ಯೂಸ್ ಮಾಡಿಕೊಂಡು ಮಸಾಜ್ ಕೂಡ ಮಾಡ್ಕೊಳ್ಬೋದು. ಸೊ ಮಸಾಜ್ ಮಾಡೋದ್ರಿಂದ ಬೇಬಿಗೂ ಕೂಡ ರಿಲೀಫ್ ಸಿಗುತ್ತೆ, ಹಾಗೆಯೇ ಸ್ಕಿನ್ ಕೂಡ ಡ್ರೈ ಆಗೋದಿಲ್ಲ. ಯಾವಾಗ ಸ್ಕಿನ್ ಡ್ರೈ ಆಗುತ್ತೆ ಆವಾಗ ಆಬ್ವಿಯಸ್ಲಿ ನಮಗೆ ಸಮ್ಮರಲ್ಲಿ ಕಾಣಿಸುವಂಥ ಪ್ರಾಬ್ಲಮ್ಸ್ಗಳೆಲ್ಲ ಕಾಣಿಸ್ತಾ ಹೋಗುತ್ತೆ. ಸ್ಕಿನ್ನು ಪೀಲ್ ಆಗುವಂಥದ್ದು ಅಥವಾ ವೈಟ್ ಪ್ಯಾಚಸ್ ಬರೋವಂಥದ್ದು, ಇದೆಲ್ಲ ಸಮಸ್ಯೆಗಳು ಮಕ್ಕಳಲ್ಲಿ ಆಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಆಯಿಲ್ ಮಸಾಜನ್ನ ನೀವು ಮಾಡ್ತಾನೆ ಇರಬೇಕು. ಮಸಾಜ್ ಮಾಡೋದ್ರ ಜೊತೆಗೆ ಕೆಲವೊಂದು ರೆಗ್ಯುಲರ್ ಎಕ್ಸಸೈಸಸ್ಗಳನ್ನ ಕೂಡ ನಾವು ಮಾಡಿಸ್ಬೇಕಾಗತ್ತೆ. ಆವಾಗ ಬೇಬಿಗೆ ರಿಲೀಫ್ ಅನ್ನೋದು ಸಿಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಮಾಡುವಂಥ ಎಕ್ಸಸೈಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಕೆಲವೊಂದು ಬೇಸಿಕ್ ಎಕ್ಸಸೈಸ್, ನೀವು ಏನೇ ಎಕ್ಸಸೈಸ್ ಮಾಡಿಸಿದ್ರೂ ಮಗು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡ್ತಿದ್ದಾಗ ಮಾತ್ರ ಮಾಡಿಸಿ. ಸೊ ಸಪೋರ್ಟ್ ಮಾಡಿಲ್ಲ ಅಂದಾಗ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸಮ್ಮರ್ಗಳಲ್ಲಿ ಡೈಪರ್ ರ್ಯಾಶ್ ಕೂಡ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ. ಸೊ ಈ ಡೈಪರ್ ರ್ಯಾಶ್ನ ನಾವು ಪರ್ಮನೆಂಟಾಗಿ ಪ್ರಿವೆಂಟ್ ಮಾಡಬೇಕು ಅಂತ ಅಂದರೆ ನೀವು ರೆಗ್ಯುಲರಾಗಿ ಡೈಪರ್ನ ಚೇಂಜಸ್ ಮಾಡ್ತಾ ಇರಬೇಕು. 4 to 5 hours ಅಟ್ಲೀಸ್ಟ್ ಚೇಂಜಸ್ ಮಾಡ್ತಾ ಇರಬೇಕಾಗತ್ತೆ. ಅದರ ಜೊತೆಗೆ ಪ್ಯೂರ್ ಕೊಕೊನೆಟ್ ಆಯಿಲ್ನ ನೀವು ರೆಗ್ಯುಲರಾಗಿ ಪ್ಲೇಸಲ್ಲಿ ಹಚ್ಚಬೇಕಾಗತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಕೂಡ ಡೈಪರ್ ರ್ಯಾಷಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಇದು ಹಚ್ಚಿದ ಮೇಲೂ ಈ ರೀತಿ ಮಾಡಿದ್ಮೇಲೂ ಏನಾದರೂ ನಿಮಗೆ ಡೈಪರ್ ರ್ಯಾಶ್ ಬರ್ತಾಯಿದೆ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ರ್ಯಾಶ್ ಕ್ರೀಮ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ಆ ಪ್ಲೇಸಿಗೆ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ ಅದರ ಮೇಲೆ ನೀವು ಆ ಡೈಪರ್ ರ್ಯಾಶ್ ಕ್ರೀಮ್ ಅನ್ನೋದನ್ನು ಹಚ್ಚಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ರ್ಯಾಷಸ್ನ ಅವಾಯ್ಡ್ ಮಾಡ್ಕೊಳ್ಬೋದು. ಕೆಲವೊಂದು ಎಕ್ಸಸೈಸ್ನ ನಾನು ಹಾಗೇ ತೋರಿಸ್ತಾ ಹೋಗ್ತೀನಿ. ಯಾವುದೇ ರೀತಿ ವಾಯ್ಸ್ ಓವರ್ ಇಲ್ಲದೇ ರ್ಯಾಂಡಮ್ ಆಗೇ ತೋರಿಸ್ತಾ ಹೋಗ್ತೀನಿ.
ಸೊ ನೆನಪಿರಲಿ, ನೀವು ಏನೇ ಎಕ್ಸಸೈಸ್ ಮಾಡಿಸಿದ್ರೂ ಕೂಡ ಮಗು ಸಪೋರ್ಟ್ ಮಾಡ್ತಾಯಿದ್ರೆ ಮಾತ್ರನೇ ಮಾಡಿಸಿ. ಫೋರ್ಸಬ್ಲಿ ಮಾಡಿಸೋದ್ರಿಂದ ಅವ್ರಿಗೆ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ. ಹಾಗಾಗಿ ಫೋರ್ಸಬ್ಲಿ ಯಾವುದೇ ರೀತಿ ಎಕ್ಸಸೈಸಸ್ನ ಮಾಡಿಸೋದಕ್ಕೆ ಹೋಗಬಾರ್ದು. ಸೊ ಇದ್ರ ಜೊತೆಗೆ ನಾನು ಈ ಸಮ್ಮರಲ್ಲಿ ಬರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಇಮೇಜ್ ಮುಖಾಂತರ ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ರೆಡ್ ರ್ಯಾಷಸ್ ಇರ್ಬೋದು, ಅಥವಾ ಸ್ಕಿನ್ನಲ್ಲಿ ರ್ಯಾಷಸ್ ಬರೋ ಅಂಥದ್ದು, ಡೈಪರ್ ರ್ಯಾಷಸ್, ಮೋಸ್ಟ್ ಆಫ್ ದ ಡೈಪರ್ ರ್ಯಾಷಸ್ ಸಮ್ಮರಲ್ಲಿ ಆಗುವಂಥದ್ದು. ಸೊ ಈ ರೀತಿ ರೆಡ್ಡಿಶಲ್ಲಿ ಸ್ಕಿನ್ನಲ್ಲಿ ಆಗುವಂಥದ್ದು, ಈ ರೀತಿ ಸುಮಾರು ಪ್ರಾಬ್ಲಮ್ಸ್ಗಳು ಮಕ್ಕಳಿಗೆ ಆಗುವಂಥದ್ದು. ಇದ್ರ ಜೊತೆಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ಸು, ಇದು ಕೂಡ ಒನ್ ಆಫ್ ದ ಸಮ್ಮರಲ್ಲಿ ಆಗುವಂಥ ಪ್ರಾಬ್ಲಮ್ಸು. ಮಸಾಜ್ ಆಗಿದ ನಂತರ ಮಗುಗೆ ಒಂದು ಫ್ರೆಶ್ ಬಾತಿಂಗ್ನ ಕೊಡಬೇಕಾಗುತ್ತೆ. ಫ್ರೆಶ್ ಬಾತಿಂಗ್ ಅಂತ ಅಂದರೆ ತುಂಬ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸುವಂಥದ್ದಲ್ಲ. ಸೊ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿ ನೀರನ್ನ ನಾವು ಯೂಸ್ ಮಾಡಬಾರ್ದು. ಲುಕ್ ವಾರ್ಮ್ ವಾಟರನ್ನು ನಾವು ಯೂಸ್ ಮಾಡ್ಕೊಳ್ಬೋದು, ಅಥವಾ ಮೀಡಿಯಮ್ ಆಗಿ ಬಿಸಿ ಇರುವಂಥದ್ದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಸ್ನಾನನ ಮಾಡಿಸ್ಕೊಳ್ಬೋದು. ಸೊ ತುಂಬ ಬಿಸಿ ನೀರನ್ನ ಹಾಕೋದ್ರಿಂದ ಮಗುವಿಗೆ ಸಮ್ಮರ್ ಆಗಿರೋದ್ರಿಂದ ಡಿಸ್ಕಂಫರ್ಟ್ ಆಗುತ್ತೆ. ಅದ್ರ ಜೊತೆಗೆ ಮಗುವಿನ ಬಾಡಿ ಟೆಂಪ್ರೇಚರ್ ಕೂಡ ಹೈಕ್ ಆಗೋ ಚಾನ್ಸಸ್ ಇರುತ್ತೆ. ಸಮ್ಮರಲ್ಲಿ ಡೈಲಿ ಟ್ವೈಸ್ ನಾವು ಬೇಬಿಗೆ ಸ್ನಾನನ ಮಾಡಿಸ್ಬೇಕಾಗತ್ತೆ. ಆಗ ಅವ್ರಿಗೆ ಒಂದು ಫ್ರೆಶ್ನೆಸ್ ಫೀಲ್ ಕೂಡ ಕೊಡುತ್ತೆ, ಅದ್ರ ಜೊತೆಗೆ ಒಳ್ಳೆಯದು ಕೂಡ. ಎಲ್ಲದ್ರ ಜೊತೆಗೆ ನೆಕ್ಸ್ಟ್ ಪಾರ್ಟಿಗೆ ಬರೋದಾದರೆ, ಬೆಸ್ಟ್ ಮಾಯಿಶ್ಚರೈಸ್ ಕ್ರೀಮು ಯಾವುದು ನಿಮ್ಮ ಬೇಬಿಗೆ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರೆಗ್ಯುಲರಾಗಿ ಮಾಯಿಶ್ಚರೈಸ್ ಕ್ರೀಮ್ ಅನ್ನೋದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈ ಎಲ್ಲ ಟಿಪ್ಸ್ಗಳು ಅಂದರೆ ಮಸಾಜ್ ಮಾಡೋದು ರೆಗ್ಯುಲರಾಗಿ, ಹಾಗೆಯೇ ದಿನಕ್ಕೆ ಟ್ವೈಸ್ ಬಾತಿಂಗ್ ಕೊಡೋದು, ಅದ್ರ ಜೊತೆಗೆ ಈ ರೆಗ್ಯುಲರಾಗಿ ಮಾಯಿಶ್ಚರೈಸ್ನ ಅಪ್ಲೈ ಮಾಡುವಂಥದ್ದು, ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಾಗ ಮಗುವಿನ ಸ್ಕಿನ್ನು ಯಾವುದೇ ರೀತಿ ಪೀಲ್ ಆಗೋದಿಲ್ಲ, ಜೊತೆಗೆ ಪ್ಯಾಚಸ್ ಆಗೋದಿಲ್ಲ, ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಫೇರ್ ಆಗಿಯೇ ಇರುತ್ತೆ. ಇದೆಲ್ಲದ್ರ ಜೊತೆಗೆ ಮಗು ಹೈಡ್ರೇಷನಲ್ಲಿ ಇರೋ ಥರ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ಡಿಹೈಡ್ರೇಷನ್ ಆಗೋದಕ್ಕೆ ಬಿಡಬಾರ್ದು. ಡಿಹೈಡ್ರೇಷನ್ ಆಗೋದ್ರಿಂದ ಮಗು ಕ್ರ್ಯಾಂಕಿಯಾಗಿ ಇರುತ್ತೆ, ಹಾಗೇನೇ ಅವರಿಗೆ ತುಂಬ ಡಿಸ್ಕಂಫರ್ಟ್ ಫೀಲ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ರೆಗ್ಯುಲರಾಗಿ ಬ್ರೆಸ್ಟ್ ಫೀಡ್ ಮಾಡೋರು ಸ್ವಲ್ಪ ಹೆಚ್ಚಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಫಾರ್ಮುಲಾ ಮಿಲ್ಕ್ ಯಾರಾದರೂ ಫೀಡ್ ಮಾಡ್ತಾಯಿದ್ರೆ ಫಾರ್ಮುಲಾ ಮಿಲ್ಕ್ನ ಫೀಡ್ ಮಾಡಬೇಕಾಗತ್ತೆ. ಇದೆಲ್ಲದ್ರ ಜೊತೆಗೆ ಒಂದು ನ್ಯಾಪಿಂಗ್ ಟೈಮ್. ಮಕ್ಕಳು ಬೆಳೀತಾ ನಿದ್ದೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ಅವ್ರ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಪರ್ಫೆಕ್ಟ್ ನ್ಯಾಪಿಂಗ್ ಟೈಮ್ ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡಿಸಿ ಅದೇ ಟೈಮ್ಗೆ ನ್ಯಾಪ್ ಮಾಡೋ ಥರ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಟಿಪ್ಸ್ಗಳನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಮಗುವಿನ ಸ್ಕಿನ್ನು ಸಮ್ಮರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಸೊ ಗಾಯ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.